ಹಾಯ್ ಫ್ರೆಂಡ್ಸ್, ಹೊಸದೊಂದು ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹವಿರಲಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬಂದು ನಮ್ಮ ಕಲೆ. ನಾವು ಇಂದು ಗುಡಿ ಕೈಗಾರಿಕೆಯಲ್ಲಿ ಒಂದು ವಿಧವಾದ ತೆಂಗಿನ ತುದಿಯ ಗರಿಯಲ್ಲಿ ತಯಾರು ಮಾಡುವ ತೆಂಗಿನ ಚಾಪೆ ಅನ್ನು ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತಿದ್ದೇನೆ. ನಾವು ಇಂದು ತೋಟದಲ್ಲಿ ಬಿದ್ದಿರುವ ತೆಂಗಿನ ಗರಿನ ಕಲೆಕ್ಟ್ ಮಾಡಕ್ಕೆ ಬಂದಿದ್ದೀವಿ. ಇದನ್ನು ತಗೊಂಡೋಗಿ ಯಾವ ಥರ ಚಾಪೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ. ತೆಂಗಿನ ಗರಿ ಮತ್ತು ಕಡ್ಡಿಗಳನ್ನು ಬೇರೆಪಡಿಸಬೇಕು. ಮೊದಲು ಗರಿನ ಕೊಯ್ಕೊಂತ ಇದ್ದೀವಿ. ಕಡ್ಡಿನ ಸಪ್ರೇಟ್ ಮಾಡಿದ್ದಾಗಿದೆ. ತುದಿ ಗರಿನ ಸ್ವಲ್ಪ ಕೊಯ್ಕೋಬೇಕು. ಹಾಗೆ ಈ ಥರ ಎಲ್ಲ ಗರಿಗಳು ಸಿಕ್ಕಬೇಕು. ಕಡ್ಡಿಯಿಂದ ಸಪ್ರೇಟ್ ಮಾಡ್ಕೋಬೇಕು. ಗರಿಯಿಂದ ಸಪ್ರೇಟ್ ಮಾಡಿರೋ ಕಡ್ಡಿಗಳನ್ನು ಸಹ ಉಪಯೋಗಿಸಬಹುದು. ಹಿಂಗೆ ಪಕ್ಕೆಗಳು ಮಾಡ್ಕೊಂಡು ಕಸ ಗುಡ್ಸೋದು ಬಳಸ್ಕೋಬಹುದು. ಗರಿಯಿಂದ ಸಪ್ರೇಟ್ ಮಾಡಿರೋ ಗರಿಗಳು ಎಲ್ಲದನ್ನೂ ಯೂಸ್ ಮಾಡೋಕ್ಕೆ ಬರಲ್ಲ. ಆದರೆ ಅದರಲ್ಲಿ ಸರಿಯಾಗಿರೋ ಗರಿನ ಮಾತ್ರ ತಕ್ಕೋಬೇಕು. ಅದರಲ್ಲಿ ಸ್ವಲ್ಪ ಹಾಳಾಗಿರುತ್ತೆ, ಸ್ವಲ್ಪ ಹಿಂಗೆ ವಕ್ರವಾಗಿರ್ತವೆ. ಅದರಲ್ಲಿ ಬೇಕಾಗಿರೋ ಸರಿಯಾಗಿರೋದು ಮತ್ತು ಸ್ಟ್ರೈಟಲ್ಲಿರೋದು ಗರಿನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈಗ ಇದು ಗರಿಲಿ ಹೇಗಿದೆ. ಮದ್ದಿಟ್ಟು ತಗೋಬೇಕು. ಇದ್ದ ಗರಿ ನಂತರ ಈ ಥರ ಚೆನ್ನಾಗಿರೋ ಗರಿ ಸ್ಟ್ರೈಟ್ ಆಗಿರಬೇಕು. ಮತ್ತು ನೋಡ್ರಿ, ಎಣಿಯೋಕ್ಕೆ ಎಲ್ಲ ಚೆನ್ನಾಗಿರಬೇಕು. ಇಂಥ ಗರಿನ ನೀಟಾಗಿ ಸಿರ್ಕೊಂಡು ಒಂದು ಕಡೆ ಜಾಸ್ತಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಆದರೆ ಆಗಲ್ಲ, ಜಾಸ್ತಿನ ಮಾಡ್ಕೋಬೇಕು. ಜಾಸ್ತಿ ಗರಿ ತಂದು ಸಿಕ್ಕೊಂಡು ಇವನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಒಂದೇ ಬಾರಿ ಚಾಪೆ ಎಣಿಯೋಕ್ಕೆ ಜಾಸ್ತಿ ಗರಿಗಳು ಬೇಕಾಗುತ್ತೆ. ಸುಮ್ಮನೆ ಒಂದು ಸ್ವಲ್ಪ ಗರಿ ಇದ್ದರೆ ಆಗಲ್ಲ. ಈ ಗರಿಗಳಿಂದ ನೆಕ್ಸ್ಟ್ ಚಾಪೆ ಯಾವ ಥರ ಎಣಿಬೋದು ಅನ್ನೋದ ತೋರಿಸ್ತೀನಿ. ಇಟ್ಕೊಂಡು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಚಾಪೆ ಹಾಕಬೇಕು. ಅಂದರೆ ಚಾಪೆ ಹಾಕೋಕ್ಕಿಂತ ಮುಂಚೆ ಅದನ್ನ ರೆಡಿ ಮಾಡ್ಕೊಳಕ್ಕೆ ಅಣಿ ಹಾಕೋಬೇಕು. ಬೇಸ್ಮೆಂಟ್ ಮನೆ ಕಟ್ಟೋಕ್ಕಿಂತ ಮುಂಚೆ ಹೇಗೆ ಬೇಸ್ಮೆಂಟ್ ಹಾಕೊಂತೀವೋ ಹಂಗೆ ಅಣಿ ಹಾಕೋಬೇಕು. ಅಣಿ ಹಾಕೋಕ್ಕೆ ಒಣಗಿರೋ ಗರಿಲೆ ತಗೊಂಡ್ರೆ ಸ್ಟ್ರೈಟಾಗಿ ಬರಲ್ಲ. ಆಮೇಲೆ ಕರೆಕ್ಟಾಗಿ ಸ್ಟಾರ್ಟಿಂಗ್ ಟ್ರಬಲ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಹಸಿ ಗರಿಲಿ ತಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ವಿ. ಎಷ್ಟು ಹಾಕ್ತೀವಿ ಹೇಳು? 10 ಗರಿ ತಗೊಂಡಿದ್ದೀವಿ. ಹೇಳಿ ನೀನು. 10 ಗರಿ ತಗೋಬೇಕು. ತರಕ್ಕೆ 10 ಗರಿ ತಗೊಂಡಿದ್ದೀವಿ. ಅಂದರೆ ದೊಡ್ಡ ದೊಡ್ಡದಾಗೆ ಬೇರೆ ಬೇರೆ ಗರಿಗಳು ತಗೊಂಡಂದ್ರೆ ಎಷ್ಟು ಎಣ್ಣೆ 10 ಗಣಿ, ಆಮೇಲೆ ಬೇರೆ ಬೇರೆ ಎಷ್ಟು ಹಾಕ್ಬೋದು? 14 ಹಾಕ್ಬೋದು. ಹಿಂಗೆ 2 ಭಾಗ ಮಾಡ್ಕೋಬೇಕು. 10 ಗರಿ ತಗೊಂಡು 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡ್ಕೊಂಡು ಹಿಂಗೆ 2 ಭಾಗ ಸಿಕ್ಕಾಗುತ್ತೆ. ಗರಿನ ಈ ಥರ 2 ಭಾಗ, ಆದರೆ ಕೊನೆಯಲ್ಲಿ ಜಾಯಿಂಟ್ ಇರಬೇಕು. ಎರಡನ್ನೂ ಒಂದೇ ಸರಿ ಸೀಳ್ಬಾರ್ದು. ನೋಡಿ, ಎಲ್ಲಾನು ಹಂಗೆ ಮಾಡಿರೋದು. ಜಾಯಿಂಟ್ ಇದೆ ಎಲ್ಲಕ್ಕೂ 2 ಸೀಲ್ ಮಾಡಿಕೊಂಡು ಎಲ್ಲಾನು ಹಂಗೆ. ಇದು 10 ಎಣ್ಣೆದು 16 ಎಣ್ಣೆದು ಹಾಕ್ತಾರೆ. 10 ಎಣ್ಣೆದು ಹಾಕ್ತಾ ಇರೋದು. ಹಾಗಾಗಿ ಈ ಥರ 10 ಗರಿಗಳು ತಗೊಂಡು ಈಗ ಅದನ್ನ 2 ಹೋಲ್ ಮಾಡ್ಕೋಬೇಕು. ಇಲ್ಲಿ ಮಾತ್ರ ಜಾಯಿಂಟ್ ಇರಲೇಬೇಕು. ಇಲ್ಲಿ ಮಾತ್ರ 2 ಹೋಲ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಪ್ರೊಸೆಸ್ ಚಾಪೆ ಹಾಕ್ತಾ ಇದೆ. ಈಗ ಮಣಿ ಹಾಕ್ತಾ ಇದೀವಿ. ಈಗ ಮೇಲೊಂದು ಕೆಳಗೊಂದು ಈ ಥರ ಆಯಿತು. ಇನ್ನೊಂದ್ಸರಿ ತೋರ್ಸಮ್ಮ. ಅದು ತೆಗಿಯಮ್ಮ, ಬಿಚ್ಚಮ್ಮ. ಹಿಂಗೆ 2 ಗರಿ, ಅದನ್ನ ಒಂದರ ಕೆಳಗೊಂದು ನೋಡಿ. ನೋಡಿಲಿ, ಈ ಥರ 2 ಗರಿನ ಒಂದರ ಒಳಗೊಂದು ಸೇರಿಸಿರಿವಿ. ಈಗ ನೆಕ್ಸ್ಟು ಈಗ ಇನ್ನೊಂದು ಜೋಡಿಸ್ತಾ ಇದ್ದೀವಿ. ಬಲಮಕ್ಕೆ ಜೋಡಿಸ್ತಾ ಇದ್ದಾರೆ. ಈಗ ಇನ್ನೊಂದು ಗರಿನ ಎಡ. ಅದು ಹಂಗೇನೆ ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ಇಲ್ಲಿಂದ ಸೇರಿಸ್ಕೊಂಡ ತಕ್ಷಣನೇ ತೋರ್ಸಮ್ಮ. ಸೇರಿಸ್ಕೊಂಡ ತಕ್ಷಣ ಇಲ್ಲಿಗಾನೆ ಯಾವ ಥರ ಎಣ್ಕೊಂತ ಇದೀವಿ ಅಂತ ತೋರ್ಸು. ಸೇರ್ಸ್ಕೊಂಡ್ಮೇಲೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದಂತೆ ಒಂದ್ರ ಮೇಲೆ ಒಂದು
ಹಿಂಗೆ 10 ಗರಿಗಳನ್ನ ಜೋಡಿಸ್ಕೊಬೇಕು. ಹ್ಞೂ 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 ಹಿಂಗೆ ಇನ್ನೊಂದು ನೆಕ್ಸ್ಟ್ ಮಲಕ್ಕೊಂದು ಗರಿ ಹಾಕೊಂಡ ತಕ್ಷಣ ಮತ್ತೆ ಎಡಕ್ಕೊಂದು ಗರಿ. ಹಿಂಗೆ ಒಂದಕ್ಕೊಂದು ಒಂದು ಮೇಲೆ ಒಂದು ಹಾಕ್ಕೊಂಡು ಎಷ್ಟು ಗರಿ ತಗೊಂಡಿದ್ದೀವಿ? 10 ಗರಿಯ 2 ಭಾಗ ಮಾಡ್ಕೊಂಡಿದ್ದೀವಿ. 10 ಗರಿ ತಗೊಂಡು ಆ ಕಡೆ ಸೈಡ್ಗೆ 5 ಈ ಕಡೆ ಸೈಡ್ಗೆ 5 ಮಾಡ್ಕೊಂಡಿದ್ದೀವಿ. ಇದು ಮಣಿ ಹಾಕೊಂಡ್ರಾ? ಮಣಿ ಹಾಕಬೇಕು. ಇದಾದ್ಮೇಲೆ ನೆಕ್ಸ್ಟು ನಾವು ಕಂಟಿನ್ಯೂ ಮಾಡ್ತೀವಿ. ಇದು ನೋಡಿ ಈ ಕಡೆಗೆ 5 ಗರಿ 10 ಗರಿ ತಗೊಂಡಿದ್ದೀವಿ. ಅವನು ಹಾಕೋಕ್ಕೆ ಈ ಕಡೆ ಇದೆ, ಈ ಕಡೆ ಇದು. ಈಗ ನೆಕ್ಸ್ಟು ಇನ್ನು ಉಲ್ಟಾ ಹಿಂಗೆ ಇಟ್ಕೊಂಡಿದ್ದೀವಾ? ನೆಕ್ಸ್ಟ್ ಬರಲ್ಲ ಹಿಂಗೆ. ಈಗ ಎಣ್ಣೆ ಹಾಕಿದ್ದಾಗಿದೆ. ಈಗ ನೆಕ್ಸ್ಟ್ ಚಾಪೆನ ಹೇಗೆ ಫಸ್ಟು ಒಂದು ಹಾಕಿಬೇಕು, ಒಂದು ಮಡಿಚ್ಕೋಬೇಕು. ನೆಕ್ಸ್ಟ್ 2, ನೆಕ್ಸ್ಟ್ 2, ನೆಕ್ಸ್ಟ್ 2, ನೆಕ್ಸ್ಟ್ 2. ಈಗ ನಾವು ಒಣಗರಿ ತಗೊಂಡಿದ್ದೀವಲ್ವಾ, ಒಣಗರಿಯಿಂದ ಈ ಕಡೆ ಒಂದು ಆ ಕಡೆ ಒಂದು ಇಲ್ಲಿ ಸ್ಟಾರ್ಟಿಂಗ್ ಒಂದು ಬಿಡಬೇಕು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ತಗೊಂಡಿದ್ರಲ್ಲೂ ಒಂದು ಹಾಕೊಳ್ಳಿ. ಎರಡು ಫಸ್ಟ್ ಒಂದು ಆಮೇಲೆ 2. ಜೋಡಿಸ್ಕೊಂಡು ಹೋಗೋದು. ಮಾಮೂಲಿ ಗರಿಲೆಲ್ಲ ಹಾಕಕ್ ಬರಲ್ವಾ? ಅಂದ್ರೆ ಒಣಗರಿಲಿ ಅಂತ ಗರಿಲೆಲ್ಲ ಹಾಕಕ್ ಬರಲ್ವಾ? ಬರುತ್ತೆ ಅಂದರೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ಇದಾದರೆ ಒಣಗಿರೋದು ಅಂದರೆ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಇದು ಮಿದವಾಗಿರುತ್ತಲ್ಲ ಗರಿ, ಆದ್ದರಿಂದ ಸ್ಮೂತಾಗೆ ತಂಪಾಗಿರುತ್ತೆ ಹಾಕೋಕ್ಕೆ. ಅದಾದ್ರೆ ಮುರ್ಕೊಳ್ಳೋದು ಗರಿ ಆ ಥರ ಎಲ್ಲ ಆಗುತ್ತಾ? ಇದಾದ್ರೆ ಸ್ಮೂತಾಗಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸ್ಮೂತ್ ಆಗ್ಬೋದು. ತುದಿ ಗರಿನ ಬಳಸ್ತಾರೆ. ನೀರು ಹಾಕಿದ್ದು ಪುಟ್ಟ ಇದು ಆಗುತ್ತೆ. ಹೀಗೆ ಜೋಡಿಸ್ಕೊಂಡು ಹೀಗೆ ಜೋಡಿಸ್ಕೊಂಡು ಒಂದ್ಸಲ ಬಲಗಡೆ ಒಂದ್ಸಲ ಎಡಗಡೆ ಒಂದ್ಸಲ ಹೀಗೆ ಗರಿಗಳು ಇಟ್ಕೊಂಡ್ರಂಥ ಗರಿಗೆ ಒಂದೊಂದು ಕಾಣಿಸ್ಕೊಂಡು ಹೋಗೋದು. ಇದು ಎಷ್ಟು ದಿನಕ್ಕೆ ಒಂದು ಚಾಪೆ ಮಾಡ್ಬೋದು? ನಾವು ಮಾಡ್ದಂಗೆ. ಇಷ್ಟು ಹೊತ್ತು ಹಾಕೋದಾದ್ರೆ ನಮಗೆ ಪ್ಲಾಸ್ಟಿಕ್ ಚಾಪೆನೇ ಬೆಸ್ತಲ್ಲ, ಸುಮ್ಮನೆ ದುಡ್ಡು ಕಟ್ಕೊಂಡ್ಬಿಟ್ಟು ತಗೊಬಿಡ್ಬೋದು. ಆದರೆ ನಾವು ಮಾಡಿದ್ದು ಅಂತ ಹಾಕೋದಲ್ಲ. ಇವಾಗೇನೋ ಪ್ಲಾಸ್ಟಿಕ್ ಚಾಪೆ ಬಂದರೆ, ಮುಂಚೆ ಎಲ್ಲ ಇದ್ವಾ ನಮ್ಮ ಅಮ್ಮನ ಅಜ್ಜಿ ಕಾಲಕ್ಕೆಲ್ಲ, ಆವಾಗ ತೋಟದಲ್ಲಿ ಹೋಗಿ ಗರಿ ತಂದು ಚಾಪೆ ಅಂತಂದು ಏನಾದ್ರು ಒಣ ಹಾಕ್ಬೇಕು ಅಂದರೆ ಹಾಕಕ್ಕೆ, ಚಿಕ್ಕಣಕ್ಕೆ, ನೀರು ಕಣಕ್ಕೆ ಎಲ್ಲ ಇವನ್ನೇ ಬಳಸ್ತಾ ಇರ್ತೀವಿ. ಈ ಪ್ಲಾಸ್ಟಿಕ್ ಚಾಪೆ ಬಂದಿಗೆಲ್ಲ ಕಮ್ಮಿ ಆಗಿದೆ. 3 ರೂಪಾಯಿ ಈ ಥರ ಮಾಡ್ಕೊಂಡು ದೊಡ್ಡದೊಂದು ಸಿಂಗಲ್ ಮಾಡಿ ಆದಮೇಲೆ ಎರಡು ಮಾಡ್ತಿರ್ಬೇಕು ಈ ಥರ. ಹೌದು. ಏನು ಬರೀತಾರೆ ಸರ್? ಈಗ ಇಟ್ಕೊಂಡು ಹೋಗಿ ಬೇಸಿಗೆಯಲ್ಲಿ ಕೆಲಸ ಇಲ್ದವ್ರಿಗೆ ಕೆಲಸ ಕೊಡೋಕೆ ಒಳ್ಳೆ ಕೆಲಸ. ಏನು ಕೆಲಸ ಇರಲ್ವಲ್ಲ, ಕೆಲಸ ಇಲ್ದಾಗ ಇವಾಗ ಬೇಸಿಗೆ ಟೈಮ್ ಅಲ್ವಾ, ಏನು ಕೆಲಸ ಇಲ್ಲ, ಅದಕ್ಕೋಸ್ಕರ ಚಾಪೆ ಬೇಕು ಅಂತ ಗರಿ ತಂದು ತೋಟಕ್ಕೆ ಹೋಗ್ತೀವಲ್ಲ ಕಡಿಸಿಗೆ, ಆವಾಗ ತಂದು ಎಣ್ಕೊಂಡು ಜೋಡಿಸ್ಕೊಂಡು ನಾವು ಚಾಪೆ ಮಾಡ್ಕೊಂತೀವಿ. ಬೇರೆ ಕಾಲದಲ್ಲೆಲ್ಲ ನಿಮ್ಮ ಕೆಲಸ? ನಮ್ಮ ಕೆಲಸ ಭತ್ತ, ರಾಗಿ, ಜೋಳ ಎಲ್ಲ ಮಾಡ್ತೀವಿ. ಹೊಲ ಕೆಲಸ ಮಾಡ್ತೀವಿ. ದನ ಹಾಲೈತೆ, ಹಾಲು ಕರಿತೀವಿ. ಮುಂಗಾರಲ್ಲಿ ಏನು ಬೆಳಿತೀರಿ? ಹೆಸರು ಕಾಳು, ಪುಟ್ಟಿ ಕಾಳು. ಈಗ ಅವೆಲ್ಲ ಒಣಗಾಕಕ್ಕೆ ಬೇಕಾ ಚಾಪೆ? ಮುಂಚೆ ಅಂದರೆ ಏನೂ ಇರಲಿಲ್ಲ, ಚಾಪೆನೇ ಮಾಡ್ಕೋಬೇಕಿತ್ತು. ಇವಾಗ ಅಂದರೆ ಪ್ಲಾಸ್ಟಿಕ್ ನಾವು ಎಂಥದ್ದು ಬೂಸೋತಿಲ್ಲ ಅಂತ ಎಂತ ಬಂದರೆ ಅವನ್ನೇ ಜೋಡಿಸಿ ಪ್ಲಾಸ್ಟಿಕ್ ನಾವು ಮಾಡ್ಕೊತಾರೆ. ಮುಂಚೆ ಎಲ್ಲ ಇವನ್ನೇ ರಾಗಿ ಎಲ್ಲ ಒಣಗಾಕಕ್ಕೆ ಬಿಸಿಲು
ಮಿಕ್ಸಿಗೆ ಹಾಕಿ ಚಾಪೆ ಹಾಕೊಂಡು ಮಾಡ್ತೀನವರು ಬಂದ ಯಾರಾದ್ರೂ ನೆಂಟರು ಬಂದ ಕೂತ್ಕೊಳಕ್ಕೆ ಚಾಪೆ ಹಾಕಪ್ಪ ಫಸ್ಟು ಅಂತ ಹೇಳೋರು. ಈಗ ಏನೋ ಮಂಚ ಕೊಡ್ತೀನಿ ಎಲ್ಲ ಸೋಫಾ ಇರೋದ್ರಿಂದ ಬರ್ತಾರೆ ಕೊಡ್ತಾರೆ ಎದ್ದು ಹೋಗ್ತಾರೆ. ಮುಂಚೆ ಎಲ್ಲ ಬಂದ ತಕ್ಷಣ ಯಾರು ಬಂದ ತಕ್ಷಣ ಚಾಪೆ ಹಾಕ್ತಿದ್ವಿ. ಅವಾಗ ಹಾಕಂತ ಬೇಕಾ ಅವಾಗ ಸಾಮಾನೆಲ್ಲ ರೆಡಿ ಮಾಡ್ತಿದ್ವಿ ನಮ್ಮ ಅಮ್ಮನ ಮದ್ದಿ ಎಲ್ಲ. ನಾವು ಈಗ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ನೀವು ಅಲ್ಲ ಬಿಟ್ಟಿದ್ರಾ? ನಾವೆಲ್ಲ ಬಿಟ್ಟಿದ್ದು. ಈಗ ನೆನ್ಸ್ಕೊಂಡು ಮರ್ತೋಗುತ್ತೆ ಅಂತ ಒಂದು ಚಾಪೆ ಮಾಡೋಣ ಅಂತ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಿಮಗೂ ಹೇಳ್ಕೊಡ್ತಾ ಇದ್ದಾರೆ. ಬೇಜಾರಾದಾಗ ಮನೆಯಲ್ಲಿ ಒಂದು ನೈಸರ್ಗಿಕವಾಗಿ ಸಿಗೋವಂಥದ್ದು ಬೇಕು ಅಂದರೆ ಬಳಸಬೇಕು ಅಂತ ಅಂದಾಗ ಈ ಥರ ಬಳಸ್ಕೋಬೋದು. ಚೆನ್ನಾಗಿರುತ್ತೆ, ಡಿಸೈನ್ ಆಗಿರುತ್ತೆ, ಆಮೇಲೆ ತಂಪಾಗಿರುತ್ತೆ. ಅಷ್ಟೇ. ಊಟ ಚಾಪೆ ಚಾಪೆ ಮಾಡ್ಕೋಬೋದು, ಮಾಡ್ಕೋಬೋದು, ಮಲಗಕ್ಕೆ ಮಾಡ್ಕೋಬೋದು ಎಲ್ಲ. ಮತ್ತೆ ಈ ಸೈಜ್ ಎಷ್ಟು ಬೇಕಷ್ಟು ಉದ್ದ ದೊಡ್ಡದ ಚಿತ್ರ. ಈ ಥರ ಎಣ್ಣೆ ಹಾಕ್ಕೊಂಡು ಮಾಡ್ತಾ ಇದ್ದೀವಲ್ಲ, ಇದನ್ನೇ ಇದೇ ಥರ ಎಂಡು ಮುಂದೆ ಈ ಥರ ದೊಡ್ಡ ರೋಲ್ ಮಾಡಿದ್ದೀವಿ. ಓಪನ್ ಮಾಡು, ತೋರಿಸು ಅವ್ರಿಗೆ. ಇದು ಎಣಿತು ಈ ಥರ ಮಾಡಿ 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 ನಮ್ಮಮ್ಮ ಕೊನೆಗೆ ಇಷ್ಟು ತಂದವಳೆ. ಇನ್ನೂ ಒಂದು ಸ್ವಲ್ಪ ಎಣ್ಣೆ ಬೇಕು. ಇನ್ನೂ ದೊಡ್ಡದಾಗಿ ಮಾಡ್ಕೊಂಡು ಆಮೇಲೆ ನೆಕ್ಸ್ಟು 2 ಸಿಂಬೆ ಮಾಡ್ಕೊಂಡು ಪಕ್ಕಕ್ಕೆ ವೈರ್ ಆಯಿತು. ಆಮೇಲೆ ತೆಂಗಿನ ಗರಿ ಜಾಬ್ ಅಂತ ಬರುತ್ತೆ, ಆ ಜಾಬಲ್ಲಿ ಕೂಡಿಸ್ಬೇಕು. ಕೂಡಿಸುವಾಗ ತೋರಿಸ್ತೀವಿ. ಇದೇ ಥರ ಹಿಂಗೆ ಅಕ್ಕಪಕ್ಕ ಹಾಕ್ಕೊಂಡು ಈ ಥರಕ್ಕೆ ಪಕ್ಕಕ್ಕೆ ಹಾಕ್ಕೊಂಡು ಹಿಂಗೆ ಓಕೆ ಹಿಂಗೆ ಪಕ್ಕ ಆ ಕಡೆ ಒಂದು ಈ ಕಡೆ ಒಂದು ಸೈಡಿಗೆ ಜೋಡಿಸಿದ್ರೆ ಈ ಥರ ಜಾಸ್ತಿ 2 ರೋಲ್ ಮಾಡ್ಕೊಂಡು ಒಂದ್ರ ಪಕ್ಕ ಒಂದು ಈ ಥರ ಜೋಡಿಸ್ಕೊಂತ ಮಧ್ಯೆಯಲ್ಲಿರೋ ದಾರದಲ್ಲೆಲ್ಲ ಮಾಡ್ಕೊಂತ ಅದು ನೆಕ್ಸ್ಟ್ ತೋರಿಸ್ತೀವಿ. ಇವಾಗ ಹೇಳ್ತಾ ಇದ್ದೀವಿ. ಪಕ್ಕಕ್ಕೆ ಜೋಡಿಸಿರಿ ಚಾಪೆ ರೆಡಿ ಆಗುತ್ತೆ. ಇದು ನೆಕ್ಸ್ಟ್ ಇದೇ ಥರ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಎಣ್ಕೊಂಡು ಹೋಗ್ತಾ ಇರಬೇಕು.